ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮ್ಮ ಪ್ರೇರು ವಿಲಾಗ್ಸ್ಗೆ. ಇವತ್ತು ನಾವು ಕರ್ನಾಟಕದ ಪ್ರಸಿದ್ಧ ಆಧ್ಯಾತ್ಮಿಕ ಕ್ಷೇತ್ರವಾದ ಶಿಶುನಾಳ ಶರೀಫರ ತಾಣ ಮತ್ತು ಗೋವಿಂದ ಭಟ್ಟರ ಗದ್ದಿಗೆ ಈ ಪಾರ್ಟ್ 1 ವಿಡಿಯೋದಲ್ಲಿ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀವಿ. ಫುಲ್ ವಿಡಿಯೋ ನೋಡಿ, ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಪಾರ್ಟ್ 2 ವಿಡಿಯೋ ಕೂಡ ಆದಷ್ಟು ಬೇಗ ಬರುತ್ತೆ. ಅದು ಕೂಡ ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ ಅನ್ಕೋತೀವಿ. ಯಾಕಂದ್ರೆ ಪಾರ್ಟ್ 2 ವಿಡಿಯೋ ಯಾರು ನೋಡಿರೋದಿಲ್ಲ. ಅದು ಯಾಕಂದ್ರೆ ಇವಾಗ ತಾನೇ ರೆಡಿ ಆಗ್ತಿರೋದು. ನೋಡೋಣ, ಪಾರ್ಟ್ 2 ವಿಡಿಯೋಗೋಸ್ಕರ ವೇಟ್ ಮಾಡ್ತೀರಾ ಅನ್ಕೋತೀನಿ. ಪ್ರಕೃತಿಯ ಮಡಿಲಿನಲ್ಲಿರುವ ಈ ಪವಿತ್ರ ಸ್ಥಳಕ್ಕೆ ಬಂದಾಗಲೇ ಒಂದು ವಿಭಿನ್ನವಾದ ಶಾಂತಿಯ ಅನುಭವವಾಗುತ್ತದೆ. ದೊಡ್ಡ ಮರಗಳ ನೆರಳು, ಗಂಟೆಗಳ ಧ್ವನಿ ಮತ್ತು ಭಕ್ತಿಯ ವಾತಾವರಣ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ. ಶಿಶುನಾಳ ಶರೀಫರು ಕರ್ನಾಟಕದ ಪ್ರಸಿದ್ಧ ಸಂತ ಕವಿ. ಅವರು ತಮ್ಮ ವಚನಗಳು ಮತ್ತು ತತ್ವಪದಗಳ ಮೂಲಕ ಮಾನವೀಯತೆ, ಧರ್ಮ, ಸಾಮರಸ್ಯ ಮತ್ತು ಜೀವನದ ಸತ್ಯಗಳನ್ನು ಸಾರಿದರು. ಅವರ ಸಂದೇಶ ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದೆ. ಇಲ್ಲಿರುವ ಗೋವಿಂದ ಭಟ್ಟರ ಗದ್ದಿಗೆ ಕೂಡ ಭಕ್ತರ ನಂಬಿಕೆಯ ಪ್ರಮುಖ ಸ್ಥಳವಾಗಿದೆ. ಗುರು ಶಿಷ್ಯರ ಸಂಬಂಧ, ಭಕ್ತಿ ಮತ್ತು ಜ್ಞಾನದ ಪ್ರತೀಕವಾಗಿ ಈ ಸ್ಥಳವನ್ನು ಗೌರವಿಸಲಾಗುತ್ತದೆ. ನಮ್ಮ ಕುಟುಂಬದ ಜೊತೆ ಈ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿದ್ದು ತುಂಬಾ ವಿಶೇಷ ಅನುಭವ. ಇಂತಹ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಮಕ್ಕಳಿಗೂ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಪರಿಚಯವಾಗುತ್ತದೆ. ಈ ಸುಂದರವಾದ ಆಧ್ಯಾತ್ಮಿಕ ಪ್ರಯಾಣ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಪೂರ್ತಿ ವಿಡಿಯೋ ನೋಡಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಇರಲಿ ಅಂತ ನಾವು ಬಯಸ್ತೇವೆ. ಪಾರ್ಟ್ 2 ವಿಡಿಯೋಗಾಗಿ ವೇಟ್ ಮಾಡಿ. ಧನ್ಯವಾದಗಳು.